ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ಮತ್ತೊಂದು ಕಡೆ ಆಗ್ತಾ ಇದೆ. ಈಗ ಆಲ್ರೆಡಿ ಇಂಥ ಕಾರ್ಖಾನೆಗಳಿಂದನೇ ನಮಗೆ ಸಮಸ್ಯೆ ಅಂತ ಹೇಳಿ ಅಲ್ಲಿನ ರೈತರದ ಆಕ್ರೋಶ. ಬಲ್ಡೋಟ ಕಾರ್ಖಾನೆ ವಿಸ್ತರಣೆಯನ್ನು ವಿರೋಧಿಸಿ ಇದೀಗ ಪ್ರತಿಭಟನೆ ನಡೀತಾ ಇದೆ. ಗವಿಮಠದ ಆವರಣದಿಂದ ಮೆರವಣಿಗೆ ಆರಂಭ ಆಗಿದೆ. ಗಡಿಯಾರ ಕಂಬ ಮಾರ್ಗವಾಗಿ ನಗರದಲ್ಲಿ ಮೆರವಣಿಗೆ ನಡೆಯುತ್ತೆ. ಮೆರವಣಿಗೆಯಲ್ಲಿ ವಿವಿಧ ಸಂಘಟನೆಗಳು ಭಾಗಿಯಾಗಿವೆ. ಬಾಧಿತ ಪ್ರದೇಶಗಳ ಬೆಳೆಗಳನ್ನು ಹೊತ್ತು ಎತ್ತಿನ ಬಂಡಿಯಲ್ಲಿ ಸಾಗಿಸ್ತಾ ಇದ್ದಾರೆ ಧರಣಿ ನಿರತರು. ನಾವಿಲ್ಲಿ ನೋಡ್ತಾ ಇದ್ದೀವಿ ರೈತರು ಬೆಳೆಯುವಂಥ ಬೇರೆ ಬೇರೆ ರೀತಿಯಾದಂಥ ಬೆಳೆಗಳು, ಆ ಕಪ್ಪು ಧೂಳು ಅಥವಾ ಬೂದಿ ಆ ಬೆಳೆಗಳ ಮೇಲೆ ಬಂದು ಕೂತು ಆ ಬೆಳೆಗಳೆಲ್ಲ ಹೇಗೆ ಹಾಳಾಗ್ತಾ ಇವೆ, ಇದನ್ನೆಲ್ಲ ರಾಜ್ಯದ ಜನರ ಮುಂದಿಡಬೇಕು, ನಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿಕೊಂಡು ಇವತ್ತು ಪ್ರತಿಭಟನೆ ಎಲ್ಲ ನಡೀತಾ ಇದೆ. ಈ ಪ್ರತಿಭಟನೆಗೆ ಬೇರೆ ಬೇರೆ ಸಂಘಟನೆಗಳು ಕೂಡ ಸಾಥ್ ಕೊಡ್ತಾ ಇವೆ. ಅಲ್ಲಿ ಬಹುಶಃ ಈ AT ರಾಮಸ್ವಾಮಿ ಅವರು ಸೇರಿದಂಗೆ ಭಾಳ ಮಂದಿ ಎಲ್ಲ ಅಲ್ಲಿ ಸೇರಿದಂಗೆ ಕಂಡು ಬರ್ತಾ ಇದೆ. ಅವರು ಕೂಡ ಈ ಪರಿಸರಕ್ಕಾಗಿ ನಾವು ಅಂತೇನೋ ಭಾಳಷ್ಟು ಸಂಘಟನೆಯನ್ನೆಲ್ಲ ಕಟ್ಕೊಂಡು ಈ ರೀತಿಯಾದಂಥ ಸಮಸ್ಯೆಗಳ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇರುವಂಥವ್ರು. ಸೊ ಅವರೆಲ್ಲ ಇವತ್ತು ಸಾಥ್ ಕೊಟ್ಟಿದ್ದಾರೆ. ಶಿವಕುಮಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ ಸ್ಪಾಟ್ನಿಂದ. ಬನ್ನಿ ನೋಡ್ಕೊಂಡು. ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಇವತ್ತು ಕೊಪ್ಪಳ ಮತ್ತು ಭಾಗ್ಯನಗರವನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಕರೆ ಕೊಡಲಾಗಿರ್ತಕ್ಕಂಥದ್ದು. ಈಗಾಗಲೇ ಹೋರಾಟಗಾರರು ಗವಿಮಠದ ಆವರಣದಲ್ಲಿ ಸೇರಿರ್ತಕ್ಕಂಥದ್ದು. ನೀವು ಈಗ ದೃಶ್ಯಗಳು ನೋಡ್ತಿರ್ಬೋದು, ಸಾಕಷ್ಟು ಹೋರಾಟಗಾರರು ಗವಿಮಠದ ಆವರಣದಲ್ಲಿ ಸೇರಿರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಹಾಲುವರ್ತಿಯ ಕೆಲವೊಂದಿಷ್ಟು ರೈತರು ಈ ಕಾರ್ಖಾನೆಗಳಿಂದ ತಮಗೆ ಏನು ಸಮಸ್ಯೆ ಆಗತ್ತೆ ಅನ್ನೋದನ್ನು, ಇಲ್ಲಿ ತಾವು ಬೆಳೆದ ಬೆಳೆಗಳಿಗೆ ಯಾವ ರೀತಿ ಕಾರ್ಖಾನೆಯ ಹೊಗೆ ಅದರ ಮೇಲೆ ಬಿದ್ದು ಈ ಎಲ್ಲ ಬೆಳೆಗಳು ಹಾಳಾಗಿದೆ ಅನ್ನೋದನ್ನು ಇಲ್ಲಿ ಸ್ವತಃ ಅವರು ಬೆಳೆದ ಬೆಳೆಗಳನ್ನೆಲ್ಲ ಇಲ್ಲಿ ತಂದಿರತಕ್ಕಂಥದ್ದು. ಪ್ರತಿಭಟನೆಗೆ ಟ್ರ್ಯಾಕ್ಟರು ಮತ್ತು ಎತ್ತಿನ ಬಂಡಿಯ ಮೂಲಕ ಅವರು ಇಲ್ಲಿ ಬಂದಿರತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಕೇವಲ ಬಲ್ಡೋಟ ಅಲ್ಲ, ಈ ಒಂದು ಕೊಪ್ಪಳ ತಾಲೂಕಿನಲ್ಲಿ ಸಾಕಷ್ಟು ಕಾರ್ಖಾನೆಗಳಿವೆ. ಕಾರ್ಖಾನೆಗಳಿಂದ ಬರ ಹೊಗೆಯಿಂದ ಈ ಬೆಳೆಗಳೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ನೀವು ನೋಡ್ತಿರ್ಬೋದು ಈ ಎಲೆ ಮೇಲೆ ಎಷ್ಟೊಂದು ಈ ಹೊಗೆ ಕೂತಿದೆ ಅಂತ ಹೇಳಿ. ಇದಕ್ಕೆ ಸಾಕಷ್ಟು ದಿನಗಳಿಂದಲೂ ಕೂಡ ಇಲ್ಲಿರ್ತಕ್ಕಂಥ ರೈತರು ವಿರೋಧವನ್ನು ಮಾಡ್ತಿದ್ದಾರೆ. ಕೇವಲ ಬಲ್ಡೋಟ ಅಲ್ಲ, ಸಾಕಷ್ಟು ಕಾರ್ಖಾನೆಗಳಿಂದ ಈ ಒಂದು ಹೊರಬರೋ ಹೊಗೆಯಿಂದ ಸಾಕಷ್ಟು ತೊಂದರೆ ಆಗಿದೆ ಅನ್ನೋದು ಇಲ್ಲಿರ್ತಕ್ಕಂಥ ರೈತರ ಮಾತು. ಇಲ್ಲಿ ಕಡಲೆ, ಮೆಕ್ಕೆಜೋಳ, ಜೋಳ ಹೀಗೆ ತಾವು ಬೆಳೆದ ಬೆಳೆಗಳನ್ನೆಲ್ಲ ಇಲ್ಲಿ ಪ್ರತಿಭಟನೆಗೆ ತಂದಿರತಕ್ಕಂಥದ್ದು. ಇದು ಕೊಪ್ಪಳ ತಾಲೂಕಿನ ಹಾಲುವರ್ತಿಯ ಪರಿಸ್ಥಿತಿ. ಇಲ್ಲಿ ಹಾಲುವರ್ತಿಯ ಅಕ್ಕಪಕ್ಕ ಸಾಕಷ್ಟು ಕಾರ್ಖಾನೆಗಳಿವೆ. ಕಾರ್ಖಾನೆಗಳಿಂದ ಬರೋ ಹೊಗೆಯಿಂದ ಈಗ ಅವರು ಬೆಳೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇದರ ಮೇಲೆ ಸಂಪೂರ್ಣವಾಗಿ ಕಪ್ಪು ಹೊಗೆ ಬಂದು ಕೂತಿರ್ತಕ್ಕಂಥದ್ದು. ಇದು ನೈಜ ಪರಿಸ್ಥಿತಿ. ಇಲ್ಲಿ ಸರ್ಕಾರ ಹಲವು ದಶಕಗಳಿಂದ ಹೋರಾಟ ಮಾಡಿದರೂ ಕೂಡ ಇವರ ಮನವಿಗೆ ಸ್ಪಂದಿಸ್ತಿಲ್ಲ. ಹಾಲುವರ್ತಿಯಲ್ಲಿ ಹೇಗೆ ಈಗ ಪರಿಸ್ಥಿತಿ ಇದೆ ಅನ್ನೋದನ್ನು ಇಲ್ಲಿ ಅವರು ಅಂಟಿಸ್ಕೊಂಡು ಈ ಪ್ರತಿಭಟನೆಗೆ ಬಂದಿರತಕ್ಕಂಥದ್ದು. ಜೊತೆಗೆ ಸಾಕಷ್ಟು ರೈತರಿಗೆ ಈ ಒಂದು ಕಾರ್ಖಾನೆಯ ಹೊಗೆಯಿಂದ ಸಮಸ್ಯೆ ಆಗ್ತಿದೆ. ಇಲ್ಲಿ ನನ್ನ ಜೊತೆಗೆ ರೈತರಿದ್ದಾರೆ, ರೈತರನ್ನೇ ಮಾತಾಡ್ತೀನಿ. ಈಗ ನೀವೇನು ಬೆಳೆದಿರಿ ಅದನ್ನೆಲ್ಲ ತೊಗೊಂಡೇ ಇಲ್ಲಿ ಪ್ರತಿಭಟನೆಗೆ ಬಂದಿರಿ, ಏನು ಹೇಳ್ತೀರಿ? ಇಷ್ಟೆಲ್ಲ ಹೊಗೆ ಐತಲ್ಲ ಸರ್. ಈಗ ನಾವು ಇಲ್ಲಿ ನೀವು ತೋರಿಸಿರೋ ಪ್ರಕಾರ ಇದನ್ನೆಲ್ಲ ತೊಗೊಂಬಂದಿವಿ. ಏನೇನು ಬೆಳೆ ಬೆಳಿತೀವಿ ಎಲ್ಲ ಬೆಳೆಗಳ ಮೇಲೇನೂ ಹಾನಿ ಆಗೈತೆ ಸರ್. ಇವತ್ತಿಗೆ 1 ವರ್ಷ ಆಯ್ತು ಸರ್. ನಮ್ಮ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಪ್ರತಿ ಜನಪ್ರತಿನಿಧಿಗಳಿಗೆ ಹೇಳಿದರು, ಒಬ್ಬ ಪಂಚಾಯತಿ ಮೆಂಬರ್ ಚೇಂಜ್, ಒಬ್ಬ ಪ್ಯೂನು ಬೇಕಪ್ಪ ಅಂದ್ರೆ ನಿಮ್ಮ ಲೆಟ್ರ್ ಎಲ್ಲ ಒಂದು ಇದಾಗಲ್ಲ, ಪರ್ಮಿಷನ್ ಇಲ್ಲ, ಒಂದು ಯಾರೂ ಬರೋಂಗಿಲ್ಲ. ಹಂಗೆ ನಿಮ್ಮ ಪರ್ಮಿಷನ್ ಇಲ್ಲ, ಹಿಂಗೆ ಫ್ಯಾಕ್ಟ್ರಿ ಹೆಂಗೆ ಬಂದಾವ. ಈಗ ಆ ಫ್ಯಾಕ್ಟ್ರಿ ಏನಾಯ್ತಲ್ಲ ಸಂಪೂರ್ಣವಾಗಿ ನೀವು ತಿರಸ್ಕಾರ ಮಾಡೇ ಕೊಪ್ಪಳಕ್ಕೆ ಬರಬೇಕು ಅಂತ ಹೇಳಿದರು. ನಾವು ಇವತ್ತು 1 ತಿಂಗಳು ಕಾದ್ವಿ, 2 ತಿಂಗಳು ಕಾದ್ವಿ. ಸುಮಾರಿಗೆ ಇವತ್ತಿಗೆ 1 ವರ್ಷ ಆಯ್ತು ಸರ್. ಬರೋಬರಿ 1 ವರ್ಷ ಪ್ರತಿಭಟನೆ ಆದಮೇಲೆ ಫ್ಯಾಕ್ಟ್ರಿಗಳಿಂದ ಏನು ಸಮಸ್ಯೆ ಆಗತ್ತದ ನಿಮ್ಗೆ? ಫ್ಯಾಕ್ಟ್ರಿಗಳಿಂದ ಏನು ಸರ್, ಸಂಪೂರ್ಣ ಧೂಳು ಬೀಳಾಕತ್ತೆ ಸರ್. ಧೂಳು ಬಿದ್ದು ಯಾವುದೇ ನಮ್ಮ ಬೆಳೆಗಳು ಏನಂತೆ ನಮ್ಮ ಕೈಗೆ ಬರೋಂಗಿಲ್ಲ. ಅದರಲ್ಲಿರ್ತಕ್ಕಂಥ ಹೂಗಳ ಮೇಲೆ ಡಸ್ಟ್ ಬಂದು ಬೀಳ್ತದೆ ಸರ್. ಆ ಬಿತ್ತಪ್ಪ ಅಂದ್ರೆ ಅದು ಕಾಪು ಕುಂದ್ರಂಗಿಲ್ಲ ಸರ್. ಪಪ್ಪಾಯ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಶೇಂಗಾ, ಜೋಳ, ಅಲಸಂದಿ ಮತ್ತು ಮಾವಿನ ಗಿಡ, ಪೇರ್ಲ, ಇನ್ನಿತರ ಎಲ್ಲ ಬೆಳೆಗಳನ್ನು ಬೆಳೀತಾರೆ ಸರ್. ಆ ಧೂಳು ಬೀಳೋದ್ರಿಂದ ಸರ್ ಎಲ್ಲ ಹೂವು ಎಲ್ಲ ಉದುರೋಗ್ಬಿಡ್ತದೆ ಸರ್. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.